ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಮೊಟ್ಟೆ ಕಳ್ಳ. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಸುಂದರವಾದ ಕಾಡಿತ್ತು. ಆ ಕಾಡಲ್ಲಿ ಅನೇಕ ಪ್ರಾಣಿಗಳು ಪಕ್ಷಿಗಳು ಸಂತೋಷದಿಂದ ವಾಸವಾಗಿದ್ವು. ಕಾಡಿನ ಮಧ್ಯಭಾಗದಲ್ಲಿ ಒಂದು ಒಂಟಿ ಮರ ಇತ್ತು. ಆ ಮರದ ರೆಂಬೆಯಲ್ಲಿ ಒಂದು ಹಕ್ಕಿ ಗೂಡನ್ನು ಕಟ್ಕೊಂಡಿತ್ತು. ಅದು ಮೊಟ್ಟೆಗಳನ್ನು ಇಟ್ಟು ಅದರ ಮರಿಗಳ ನಿರೀಕ್ಷೆಯಲ್ಲಿತ್ತು. ಒಮ್ಮೆ ಹಕ್ಕಿ ಆಹಾರವನ್ನು ಹುಡುಕಿಕೊಂಡು ಬೇರೆ ಕಡೆ ಹೊರಟಾಗ ಆ ಮರದ ಕೆಳಗೆ ವಾಸಿಸ್ತಿದ್ದಂತಹ ಒಂದು ಹಾವು ಮೊಟ್ಟೆಗಳನ್ನು ತಿನ್ನೋಕಂತ ಮರದ ಮೇಲೆ ಬಂತು. ಹಾಗೂ ಎಲ್ಲ ಮೊಟ್ಟೆಗಳನ್ನು ಕೂಡ ತಿಂದು ಮುಗಿಸ್ತು. ಹಿಂತಿರುಗಿ ಬಂದ ಹಕ್ಕಿಗೆ ತನ್ನ ಮೊಟ್ಟೆಗಳು ಇಲ್ಲದಿರುವುದು ಕಂಡು ತುಂಬಾ ಬೇಸರವಾಯಿತು. ತನ್ನ ಮೊಟ್ಟೆಗಳನ್ನು ಯಾರು ಕದ್ದು ತಿಂತಿದ್ದಾರೆ ಅಂತ ಪತ್ತೆ ಹಚ್ಚೋಕೆ ಅದು ಯೋಚನೆ ಮಾಡ್ತು. ಅದರಂತೆ ಮರುದಿನ ಮೊಟ್ಟೆಯನ್ನಿಟ್ಟು ಅದು ಹಾರಿ ಹೋಗದೆ ಮರಗಳ ಮರೆಯಲ್ಲಿ ಬಚ್ಚಿಟ್ಕೊಂಡು ಯಾರು ಮೊಟ್ಟೆಗಳನ್ನು ತಿನ್ನೋಕೆ ಬರ್ತಿದ್ದಾರೆ ಅಂತ ನೋಡೋಕೆ ಶುರು ಮಾಡ್ತು. ಸ್ವಲ್ಪ ಹೊತ್ತಿನ ಮೇಲೆ ಹುತ್ತದಲ್ಲಿದ್ದ ಹಾವು ಮರದ ಮೇಲೆ ಬರೋಕೆ ಶುರು ಮಾಡ್ತು. ಹಾಗೂ ಹಕ್ಕಿಯ ಗೂಡಲ್ಲಿ ಇಟ್ಟಿದ್ದಂತಹ ಮೊಟ್ಟೆಗಳನ್ನು ಗಬಗಬಕ್ಕನೆ ತಿಂದು ಮುಗಿಸಿತು. ಇದನ್ನೆಲ್ಲ ದೂರದಿಂದಲೇ ನಿಂತು ಹಕ್ಕಿ ನೋಡ್ತು. ಹಕ್ಕಿಗೆ ಯಾರೂ ತನ್ನ ಮೊಟ್ಟೆಗಳನ್ನು ತಿಂತಿದ್ದಾರೆ ಅಂತ ಗೊತ್ತಾಯಿತು. ಹಕ್ಕಿ ನೇರವಾಗಿ ಹಾವಿನ ಬಳಿಗೆ ಹೋಯಿತು. ಹಾಗೂ ಹೇಳ್ತು, ನೀನಾ ಇಲ್ಲಿವರೆಗೆ ನನ್ನ ಮೊಟ್ಟೆಗಳನ್ನು ತಿಂತಿದ್ದಿದ್ದು? ದಯವಿಟ್ಟು ಇಲ್ಲಿಗೆ ನಿಲ್ಲಿಸು. ಇನ್ಮೇಲೆ ನನ್ನ ಮೊಟ್ಟೆಗಳನ್ನು ತಿನ್ನಬೇಡ. ಇನ್ನೂ ನೀನು ತಿಂದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ, ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಹಕ್ಕಿ ಹೇಳ್ತು. ನೀನು ನನ್ನನ್ನು ಕೊಲ್ತೀಯ, ಏನು ಬೇಕಾದರೂ ಮಾಡ್ಕೊ, ನಿನ್ನ ಕೈಯಲ್ಲದು ಆಗೋದೇ ಇಲ್ಲ. ನಾನು ನಿನ್ನ ಮೊಟ್ಟೆಗಳನ್ನು ತಿಂದೇ ತಿಂತೀನಿ ಅಂತ ಹೇಳ್ತು. ಇದರಿಂದ ಹಕ್ಕಿಗೆ ತುಂಬಾ ಬೇಸರ ಆಯಿತು. ಅದು ಅದರ ಗೆಳೆಯನಾದಂತಹ ನರಿಯನ್ನು ಕರೀತು. ಮಿತ್ರ, ನನಗೆ ಸಹಾಯ ಮಾಡು. ನನ್ನ ಮೊಟ್ಟೆಗಳನ್ನು ಆ ಹಾವು ತಿಂತಾ ಇದೆ. ಅದಕ್ಕೆ ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ನನಗೆ ಅದನ್ನು ಎದುರಿಸುವಂತಹ ಶಕ್ತಿ ಇಲ್ಲ. ದಯವಿಟ್ಟು ನನಗೆ ಸಹಾಯ ಮಾಡು ಮಿತ್ರ, ನನ್ನನ್ನು ಕಾಪಾಡು ಅಂತ ಕೇಳ್ತು. ಅದಕ್ಕೆ ನರಿ ಹೇಳ್ತು, ನನ್ನ ಬಳಿಯಲ್ಲಿ ನಿನಗಾಗಿ ಒಂದು ಉಪಾಯ ಇದೆ. ನಾನು ಹೇಳಿದ ಹಾಗೆ ಮಾಡು. ನೀನೀಗ ಸೀದಾ ಹೋಗು. ನದಿಯಲ್ಲಿ ರಾಜಕುಮಾರಿ ಸ್ನಾನ ಮಾಡ್ತಿದ್ದಾಳೆ. ಅವಳ ಚಿನ್ನಾಭರಣಗಳನ್ನು ಕತ್ಕೊಂಡು ಬಂದು ಅದನ್ನು ಆ ಹಾವಿನ ಹುತ್ತದೊಳಗಡೆ ಹಾಕು. ಆಮೇಲೆ ನೋಡು ಏನೆಲ್ಲ ಆಗುತ್ತೆ ಅಂತ. ನರಿ ಹೇಳಿದ ಹಾಗೇನೆ ಹಕ್ಕಿ ರಾಜಕುಮಾರಿ ಸ್ನಾನ ಮಾಡ್ತಿರುವಂತಹ ನದಿಯ ಹತ್ತಿರಕ್ಕೆ ಹೋಯಿತು. ಹಾಗೂ ಅವಳ ಚಿನ್ನಾಭರಣವನ್ನು ಕೊಕ್ಕಿನಲ್ಲಿ ಇಟ್ಕೊಂಡು ಬಂದು ಮರದ ಕೆಳಗಿರುವಂತಹ ಹಾವಿನ ಹುತ್ತದೊಳಗಡೆ ಹಾಕಿಬಿಡ್ತು. ಇದನ್ನೆಲ್ಲ ಹಕ್ಕಿಯನ್ನು ಓಡಿಸಿಕೊಂಡು ಬಂದಂತಹ ಸೈನಿಕರು ನೋಡಿದ್ರು. ಹಾಗೂ ಆ ಹುತ್ತದಲ್ಲಿನ ಹಾವನ್ನು ಕೊಂದು ಅವಳ ಚಿನ್ನಾಭರಣಗಳನ್ನು ತಗೊಂಡು ಹೋದರು. ಇದರಿಂದ ಪಕ್ಷಿಗೆ ತುಂಬಾ ಸಂತೋಷ ಆಯಿತು. ತನಗಿದ್ದ ದೊಡ್ಡ ಅಪಾಯ ತಪ್ಪಿತೆಂದು ಅದು ಖುಷಿ ಪಡ್ತು. ತನಗೆ ಸಹಾಯವನ್ನು ಮಾಡಿದ ತನ್ನ ಸ್ನೇಹಿತರಿಗೆ ಧನ್ಯವಾದವನ್ನು ಕೂಡ ತಿಳಿಸ್ತು. ಅಂದಿನಿಂದ ಪಕ್ಷಿ ಮೊಟ್ಟೆಗಳನ್ನು ಇಡಲು ಪ್ರಾರಂಭಿಸಿತು. ಸ್ವಲ್ಪ ದಿನದ ನಂತರ ಆ ಮೊಟ್ಟೆಗಳಿಂದ ಮರಿಗಳು ಹೊರಬಂದವು. ಪಕ್ಷಿ ಸಂತೋಷದಿಂದ ತನ್ನ ಮರಿಗಳೊಟ್ಟಿಗೆ ಆಟ ಆಡಿಕೊಂಡು ಅವುಗಳನ್ನು ನೋಡಿಕೊಂಡು ಖುಷಿಯಾಗಿ ಕಾಡಲ್ಲಿ ಕಾಲ ಕಳೀತು. ಇದರಿಂದ ನಾವು ಏನು ತಿಳಿಬಹುದು ಅಂತ ಹೇಳಿದರೆ, ಒಬ್ಬರಿಗೆ ನಾವು ಕೆಟ್ಟದನ್ನು ಮಾಡೋಕ್ಕೆ ಹೋದರೆ ನಮಗೂ ಕೂಡ ಕೆಟ್ಟದೇ ಆಗುತ್ತೆ. ಅಲ್ಲದೆ ಒಬ್ಬ ಶಕ್ತಿಶಾಲಿಯಾದಂತಹ ಶತ್ರುವನ್ನು ನಾವು ಸರಿಯಾದ ಉಪಾಯದಿಂದ ಸೋಲಿಸಬಹುದು. ಹಾಗೂ ನಮಗೆ ಕಷ್ಟ ಬಂದಾಗ ಸಹಾಯ ಮಾಡುವವನೇ ನಿಜವಾದ ಮಿತ್ರ. ಈ ಎಲ್ಲ ಜೀವನ ಪಾಠವನ್ನು ನಾವು ಇದರಿಂದ ಕಲಿಬಹುದು.